ಹಲೋ ಗೈಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಪ್ರಾಡಕ್ಟ್ ರಿವ್ಯೂನ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ಕೊಂಡೆ. ರೀಸೆಂಟ್ ಆಗಿ ನಾನು ಅಮೆಝಾನ್ ಇಂದ ಒಂದು ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಿದೆ. ಅದರ ಒಂದು ಪ್ರಾಡಕ್ಟ್ ರಿವ್ಯೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಪ್ರಾಡಕ್ಟ್ ತಗೊಳ್ಳೋ ರೀಸನ್ ಮೇನ್ ಆಗಿ ಏನು ಅಂತಂದ್ರೆ, ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ಅಂದ್ರೆ ಡೆಲಿವರಿ ನಂತರ ನನಗೆ ತುಂಬಾನೇ ಕೂದಲು ಉದ್ರಕ್ಕೆ ಶುರುವಾಯಿತು. ಮುಂಚೆ ನಾನು ಏನೇ ಒಂದು ಹೇರ್ ಸ್ಟೈಲ್ ಮಾಡಿದ್ರು ತುಂಬಾ ಬೌನ್ಸಿಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಏರ್ ಫಾಲ್ ಆದ್ಮೇಲೆ ಸ್ವಲ್ಪ ಬೌನ್ಸಿನೆಸ್ ಕಡಿಮೆ ಆಗಿದೆ, ಮತ್ತೆ ಏರ್ ವಾಲ್ಯೂಮ್ ಸಹ ಕಡಿಮೆ ಆಗಿದೆ. ಮೋಸ್ಟ್ ಆಫ್ ನ್ಯೂ ಮಾಮ್ಸ್ಗೆ ಈ ಒಂದು ಪ್ರಾಬ್ಲಮ್ ಖಂಡಿತ ಇರುತ್ತೆ. ಆದ್ರಿಂದ ಸ್ವಲ್ಪ ಏರ್ ಚೆನ್ನಾಗಿ ಬೌನ್ಸಿಯಾಗಿ ಕಾಣಬೇಕು ಅಂತ ಅಂದ್ಬಿಟ್ಟು ನಾನು ತುಂಬಾನೇ ಪ್ರಾಡಕ್ಟ್ಸ್ ಅನ್ನ ಟ್ರೈ ಮಾಡಿದೆ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಸ್ಕ್ರಾಲ್ ಮಾಡ್ಬೇಕಾದ್ರೆ ಈ ಒಂದು ಪ್ರಾಡಕ್ಟ್ ಅನ್ನು ನೋಡಿದೆ. ಸೊ ಅದರಿಂದ ಈ ಒಂದು ಪ್ರಾಡಕ್ಟ್ ಅನ್ನ ತಗೊಂಡಿದ್ದೀನಿ. ಒಂದು ಪ್ರಾಡಕ್ಟ್ ಏನು ಅಂತಂದ್ರೆ ಅಗಾರೋ ಅವರ ಒಂದು ವಾಲ್ಯೂಮನೈಸರ್ ಏರ್ ಡ್ರೈಯರ್. ಸೊ ಈ ಒಂದು ಪ್ರಾಡಕ್ಟ್ ನಾನು ತಗೊಂಡಿದ್ದು. ಇದರಲ್ಲಿ 1200 ವ್ಯಾಟ್ಸ್ ಮೋಟರ್ ಇದೆ. ಅಂಡ್ ಇದೊಂದು ಸೂಪರ್ ಟೆಕ್ನಾಲಜಿ ಅಂತಾನೆ ನಾನು ಹೇಳ್ತೀನಿ. ಯಾಕೆಂದ್ರೆ ಸಮ್ಟೈಮ್ಸ್ ನಾವೇನ್ ಮಾಡ್ತೀವಿ, ಏನಾದರೂ ಒಂದು ಫಂಕ್ಷನ್ಸ್ಗೆ ಏನಾದರೂ ಹೋಗ್ತೀವಿ ಅಂದ್ರೆ, ಏನಾದರೂ ಏರ್ ಸ್ಟೈಲ್ ಮಾಡಬೇಕು ಅಂದ್ರೆ ಆಬ್ವಿಯಸ್ ಆಗಿ ಫಸ್ಟ್ ನಾವು ಏರ್ ಡ್ರೈಯರ್ ಯೂಸ್ ಮಾಡ್ತೀವಿ. ನಂತರ ನಮ್ಗೆ ಏನಾದರೂ ಸ್ಟ್ರೈಟ್ನರ್ ಬೇಕಂತಂದ್ರೆ ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀವಿ. ಮತ್ತೆ ಬೌನ್ಸಿಯಾಗಿ ಕಾಣಿಸ್ಬೇಕು ಅಂತಂದ್ರೆ, ಇಲ್ಲಾಂದ್ರೆ ಬ್ಲೋ ಡ್ರೈ ಮಾಡಬೇಕು ಅಂತಂದ್ರೆ ನಾವು ಬ್ರಷ್ ಯೂಸ್ ಮಾಡ್ತೀವಿ. ಅದೆಲ್ಲ ಒಂದೇ ಪ್ರಾಡಕ್ಟ್ ಅಲ್ಲಿ ಇದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಸೊ ಅದೇ ತರನೇ ಈ ಒಂದು ಪ್ರಾಡಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ ನಂತರ ತುಂಬಾನೇ ವಾಲ್ಯೂಮೈಸ್ ಆಗಿ ಕಾಣಿಸುತ್ತೆ ಅನ್ನೋದೇ ಈ ಒಂದು ಪ್ರಾಡಕ್ಟಿನ ಒಂದು ಹೈಲೈಟ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಇದೊಂದು ಏರ್ ವಾಲ್ಯೂಮನೈಸರ್ ಅಂತ. ಸೊ ನೋಡೋಣ ಈ ಒಂದು ಪ್ರಾಡಕ್ಟ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ನಾನಿದು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಮತ್ತೆ ಇದರಲ್ಲಿ ಏನೆಲ್ಲ ಒಂದು ಹೈಲೈಟ್ ಆಗಿ ಕೊಟ್ಟಿದ್ದಾರೆ ಅಂತಂದ್ರೆ, ಆಕ್ಟಿವೇಟೆಡ್ ಚಾರ್ಕೋಲ್ ಬ್ರಿಸಲ್ಸ್ ಇದೆ ಅಂತ ಹೇಳಿ ಹಾಕಿದ್ದಾರೆ. ಮತ್ತೆ ಸ್ಕ್ಯಾಲ್ಡಿಂಗ್ ಟಿಪ್ ಅಂತ ಹೇಳಿ ಹಾಕಿದ್ದಾರೆ. ಅಂಡ್ ಸ್ಪೀಡ್ ಮತ್ತೆ 2 ಸ್ಪೀಡ್ ಅಂಡ್ 3 ಹೀಟಿಂಗ್ ಸೆಟ್ಟಿಂಗ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ 360 ಡಿಗ್ರಿ ಏರ್ ಫ್ಲೋ ವೆಂಟ್ಸ್ ಅಂತ ಹೇಳಿ ಹಾಕಿದ್ದಾರೆ. ಸೊ ದೇರ್ ಆರ್ ಲಾಟ್ ಆಫ್ ಪಾಯಿಂಟ್ಸ್ ಅನ್ನ ಕೊಟ್ಟಿದ್ದಾರೆ. ಬಟ್ ಲೆಟ್ಸ್ ಓಪನ್ ದಿಸ್ ಪ್ರಾಡಕ್ಟ್ ಅಂಡ್ ಸಿ ಹೌ ಡಸ್ ಇಟ್ ವರ್ಕ್ಸ್. ಅಂಡ್ ಈ ಒಂದು ಪ್ರಾಡಕ್ಟ್ ನಾನು ಅಮೆಝಾನ್ ಇಂದ ತಗೊಂಡಿದ್ದು. ಐ ಪೇಡ್ 1759 rupees. ಫಸ್ಟ್ ನಾನು ಆರ್ಡರ್ ಮಾಡ್ತೀನಿ. ನೀವಿಲ್ಲೇ ನೋಡ್ತಿರ್ಬೋದು ಯಾವ ತರ ಕಾಣುತ್ತೆ ಈ ಒಂದು ಪ್ರಾಡಕ್ಟ್ ಅಂತ ಹೇಳಿ. ಸೊ ಇದರಲ್ಲಿ ಬೇರೆ ಏನು ಕೊಟ್ಟಿಲ್ಲ. ಮೇ ಬಿ ಒಂದು ವ್ಯಾರಂಟಿ ಕಾರ್ಡ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಾಡಕ್ಟ್ ಮೇಲೆನೆ ಹಾಕಿದ್ದಾರೆ 1 year ವ್ಯಾರಂಟಿ ಕಾರ್ಡ್ ಅಂತ ಹೇಳಿ. ಇದನ್ನ ನೀವು ರಿಜಿಸ್ಟ್ರೇಷನ್ ಸಹ ಮಾಡಬೇಕು ಅನ್ಸುತ್ತೆ. ಇಲ್ಲಿ ಏನು ಹಾಕಿದ್ದಾರೆ ಅಂದ್ರೆ, ಥ್ಯಾಂಕ್ ಯು ಫಾರ್ ಪರ್ಚೇಸಿಂಗ್ ಅಗಾರೋ ಪ್ರಾಡಕ್ಟ್ ಫಾರ್ ಎಕ್ಸ್ಟೆಂಡಿಂಗ್ ವ್ಯಾರಂಟಿ ಕ್ಲೈಮ್ಸ್. ಸೊ ಯು ಹ್ಯಾವ್ ಟು ಸ್ಕ್ಯಾನ್. ನೀವು ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅನ್ನೋದನ್ನ ಹೇಳಿದ್ದಾರೆ. ಸೊ ನಾನು ಇನ್ನೂ ಮಾಡಿಲ್ಲ. ಮೇ ಬಿ ಐ ವಿಲ್ ಡೂ ಇಟ್ ಲೇಟರ್. ನಾನು ಆಮೇಲೆ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ದ ಪ್ರಾಡಕ್ಟ್ ಲುಕ್ಸ್. ನೀವೇ ನೋಡ್ತಿರ್ಬೋದು. ಇದು ಬ್ರಷ್ ಇದೆಯಲ್ಲ, ನೀವು ಯೂಶಲ್ ಆಗಿ ನೀವು ಏನೇ ಒಂದು ಬ್ಲೋ ಡ್ರೈ ಏನಾದರೂ ಮಾಡಬೇಕಾದ್ರೆ ಪಾರ್ಲರ್ಗೆಲ್ಲ ಹೋದ್ರೂ ನಿಮಗೆ ಈ ಥರದೊಂದು ಪ್ರಾಡಕ್ಟನ್ನು ಅವ್ರು ಇಟ್ಕೊಂಡಿರ್ತಾರೆ. ಬ್ರಷನ್ನು ಇಲ್ಲಿ ನೋಡಿ, ಈ ಥರ ನಾನು ಇನ್ನು ಪಕ್ಕದಲ್ಲಿ ತೋರಿಸ್ತೀನಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ಒಳ್ಳೆ ವಾಲ್ಯೂಮ್ ಕೊಡುತ್ತೆ ಬ್ಲೋ ಡ್ರೈ ಮಾಡಬೇಕಾದ್ರೆ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್ ಅಬೌಟ್ ದಿಸ್ ಪ್ರಾಡಕ್ಟ್. ನಿಮಗೆ ಯಾವುದೇ ಒಂದು ಬ್ರಷ್ ಬೇಕಾಗಲ್ಲ ಅನಿಸುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದ್ಯಾ, ಇಲ್ಲಿ 3 ಸ್ವಿಚ್ ಕೊಟ್ಟಿದ್ದಾರೆ. ಒಂದು ಓವರ್ ಹೀಟು, ಮತ್ತೆ ಮೀಡಿಯಮು, ಮತ್ತೆ ಜಸ್ಟ್ ನಿಮಗೆ ಬ್ಲೋ ಡ್ರೈ ಮಾಡೋದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಆ್ಯಂಡ್ ಮಾಡೆಲ್ ಬಂದು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು ಲೇಬಲ್ ಸಹ ಕೊಟ್ಟಿದ್ದಾರೆ. ಇದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ, ಆ ಪ್ರಾಡಕ್ಟ್ ಕ್ಯಾನ್ ಬರ್ನ್ ಐಸ್ ಅಂತ ಹೇಳಿ ಹಾಕಿದ್ದಾರೆ. ಇನ್ನೊಂದು ಕಡೆ ವಾರ್ನಿಂಗ್ ಅಂತ ಹೇಳಿ ಹಾಕಿ ಕೀಪ್ ಅವೇ ಫ್ರಮ್ ಚಿಲ್ಡ್ರನ್ಸ್ ಅಂತ ಹೇಳಿ ಹಾಕಿದ್ದಾರೆ. ಆಬ್ವಿಯಸ್ ಆಗಿ ಮಕ್ಕಳ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದ್ರೆ ನಾವೇನಾದ್ರೂ ಆನ್ ಮಾಡಿ ಬಿಟ್ಬಿಟ್ರೆ ಅವರು ಮುಟ್ಕೊಳ್ಳೋದು ಅಥವಾ ಸುಡೋದು ಆ ಥರದ್ದೆಲ್ಲ ಆಗುತ್ತೆ ಅಲ್ವಾ, ಆದ್ರಿಂದ. ಆ್ಯಂಡ್ ಇವಾಗ ತಡ ಮಾಡದೆ ಈ ಒಂದು ಪ್ರಾಡಕ್ಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ನೋಡೋಣ. ಮತ್ತೆ ಅದಕ್ಕಿಂತ ಮುಂಚೆ ಪ್ರಾಡಕ್ಟ್ ಬಾಕ್ಸ್ ಮೇಲೆ ಏನಿದೆ ಅಂತಂದ್ರೆ, ಇದು ಪವರ್ ಬಂದು 1200 ವ್ಯಾಟ್ಸ್ ಆಗಿರುತ್ತೆ. ಮತ್ತೆ ವೋಲ್ಟೇಜು 220 ಇಂದ 240 ವಾಲ್ಟೇಜ್ ಆಗಿರುತ್ತೆ. ಮತ್ತೆ ವೆಯ್ಟು 600 grams ಇದೆ. ನೀವು ನೋಡ್ತಿರ್ಬೋದು ಪ್ರಾಡಕ್ಟ್ ಸ್ವಲ್ಪ ಹೆವಿ ಆಗೇ ಇದೆ. ಬಟ್ ನಾನು ಇದು ತಗೊಳಕ್ಕಿಂತ ಮುಂಚೆ ಈ ಪ್ರಾಡಕ್ಟನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಹೇಳಿ ನಾನು ಯೂಟ್ಯೂಬಲ್ಲಿ ಆಲ್ರೆಡಿ ಕೆಲವೊಂದು ವೀಡಿಯೋಸ್ನ ನೋಡಿದೆ. ಬಟ್ ನೋಡೋಣ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಮತ್ತೆ MRP, ಈ ಒಂದು MRP ಏನಿದೆ ಅಂತ ನೀವೇ ನೋಡಿ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 3999, ಅಂದರೆ ನಿಯರ್ ಟು 4000. ಬಟ್ ನನಗೆ ಆಫರ್ ಪ್ರೈಸಲ್ಲಿ 1759 rupeesಗೆ ನಾನು ತಗೊಂಡೆ. ಈ ಪ್ರಾಡಕ್ಟ್ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬೋದು. ಮತ್ತು ಈ ಪ್ರಾಡಕ್ಟನ್ನು ನಾನು ಬೇರೆ ಬೇರೆ ಕಡೆ ನೋಡಿದೆ. ಒಂದು ಮೀಶೋಲ್ಲಿ ನೋಡಿದೆ, ಹಾಗೆ ಅಮೆಝಾನಲ್ಲಿ ನೋಡಿದೆ, ಫ್ಲಿಪ್ಕಾರ್ಟಲ್ಲಿ ನೋಡಿದೆ. ಬೇರೆ ಬೇರೆ ಸೈಟ್ಸಲ್ಲಿ ಡಿಫ್ರೆಂಟ್ ಪ್ರೈಸಸ್ ಇದೆ. ನಾನು ನೈಕಾಲಿ ಚೆಕ್ ಮಾಡಬೇಕಾದ್ರೆ 1800 rupees ಇತ್ತು. ಮತ್ತು ಅಮೆಝಾನಲ್ಲಿ ಚೆಕ್ ಮಾಡಬೇಕಾದ್ರೆ ನನಗೆ 1759 rupees ಇತ್ತು. ಸೊ ನೀವು ನೋಡಿ ತಗೊಳ್ಳಿ. ನೀವು ಒಂದು ಏನು ಹೇಳೋದು, ಇ ಕಾಮರ್ಸ್ ವೆಬ್ಸೈಟಲ್ಲಿ ನೀವು ಪರ್ಚೇಸ್ ಮಾಡಬೇಕು ಅಂದರೂ ನೀವು ಮಾಡ್ಕೋಬೋದು.
ಸೊ ಈಗ ಪ್ರಾಡಕ್ಟ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಫಸ್ಟ್ ನೋಡೋಣ. ನೀವೇ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ವೆಟ್ಟಾಗಿದೆ ಅಂತ ಹೇಳಿ. ಈಗಷ್ಟೇ ನಾನು ತಲೆಗೆ ಸ್ನಾನ ಮಾಡ್ಕೊಂಡಿದ್ದೆ. ಸೊ ಟ್ರೈ ಮಾಡೋಣ. ಮತ್ತು ನಾನು ಆಲ್ರೆಡಿ ನನ್ನ ಕೂದಲನ್ನು ಕೆರಾಟಿನ್ ಸ್ಮೂತ್ನಿಂಗ್ ಮಾಡಿಸಿದ್ದೀನಿ. ನಂದು ಸ್ವಲ್ಪ ಸ್ಟ್ರೈಟಾಗೆ ಕಾಣುತ್ತೆ, ಬಟ್ ಇವಾಗ ಆಲ್ಮೋಸ್ಟ್ ನಂದು ಕೆಲವೊಂದು ಕಡೆ ಈ ಒಂದು ಸ್ಟ್ರೈಟ್ನಿಂಗ್ ಎಲ್ಲ ಹೋಗಿದೆ. ಸೊ ನೋಡೋಣ, ಇದು ಸ್ಟ್ರೈಟ್ನಿಂಗ್ ಸಹ ಮಾಡೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಹಾಕಿದ್ದಾರೆ. ಸೊ ಲೆಟ್ಸ್ ಟ್ರೈ ದಿಸ್ ಪ್ರಾಡಕ್ಟ್. ಮಾಯಾವಿ ಮಿನುಗು ನೀನು, ಮುಂಜಾನೆ ಬಿಸಿಲು ನೀನು, ಸಾಲದಿರು ಹಾಡು ನೀನು, ಬೇಕೆನಿಸೋ ಸಂಜೆ ನೀನು, ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾ. ಸೊ ಫಸ್ಟ್ ನಾನು ಇಲ್ಲಿ ಹಾಕಿದಾರಂದ್ರೆ ಫ್ಯಾನ್ ಮಾತ್ರ ಯೂಸ್ ಮಾಡೋಂಗೆ, ಅಂದರೆ ನಿಮಗೆ ಹೀಟ್ ಏನು ಜನರೇಟ್ ಆಗಲ್ಲ, ಜಸ್ಟ್ ನಿಮಗೆ ಗಾಳಿ ಮಾತ್ರ ಬರುತ್ತೆ. ಸೊ ಆದ್ರಿಂದ ನಾನು ಫಸ್ಟು ಆ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ. ನನಗೆ ಅಷ್ಟೊಂದು ಕೂದಲು ಏನು ಹೇಳೋದು ಡ್ರೈ ಆಗಲಿಲ್ಲ. ಸೊ ಸ್ವಲ್ಪ ಹೀಟನ್ನು ಇಟ್ಕೊಂಡು ನೋಡೋಣ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ಅಂದರೆ ಮೀಡಿಯಮ್ ಹೀಟ್ ಇಟ್ಕೊಂಡು ನಾವು ಟ್ರೈ ಮಾಡಿ ನೋಡೋಣ. ಹೀಟಲ್ಲಿ ಇಡಬೇಕಾದ್ರೆ ಆಲ್ಮೋಸ್ಟ್ ಸ್ವಲ್ಪ ನನಗೆ ಡ್ರೈ ಆಗಿದೆ. ಬಟ್ ಇವಾಗ ಲಾಸ್ಟ್ ಆಪ್ಷನು ಅಂದರೆ ತುಂಬಾನೇ ಹೀಟ್ ಪ್ರೊಡ್ಯೂಸ್ ಆಗುವಂಥ ಒಂದು ಆಪ್ಷನ್ನ ಇಟ್ಕೊಂಡು ಇವಾಗ ನೋಡೋಣ ಎಷ್ಟು ಬೇಗ ಡ್ರೈ ಆಗುತ್ತೆ ಅಂತ ಹೇಳಿ. ಸೊ ಸೆಕ್ಷನ್ ಮಾಡ್ಕೊಂಡ್ರೆ ನಾವು ಹೇರ್ ಡ್ರೈ ಮಾಡಕ್ಕೆ ಹೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ನಾನು 2 ಸೆಕ್ಷನ್ ಆಗಿ ಮಾಡಿಕೊಂಡು ನಂತರ ನಾನು ಬ್ಲೋ ಡ್ರೈ ಮಾಡ್ಕೊಳ್ಳೋಣ ಅಂತ. ಸೊ ನಾನೀಗ 2 ಸೆಕ್ಷನ್ ಆಗಿ ಮಾಡ್ಕೊಂಡಿದ್ದೀನಿ. ಮತ್ತೆ ಟ್ಯಾಂಗಲ್ ರಿಮೂವ್ ಮಾಡೋದಕ್ಕೆ ನಿಮಗೆ ಎಕ್ಸ್ಟ್ರಾ ಯಾವುದೇ ಒಂದು ಈ ಥರದ್ದು ಬಾಚನ್ಗೆ ಅಥವಾ ಕೋಂಬ್ ಏನು ಬೇಡ ಅನ್ಸುತ್ತೆ, ಅದರಲ್ಲೇ ಸೂಪರ್ ಆಗಿ ಟ್ಯಾಂಗಲ್ ರಿಮೂವ್ ಆಗುತ್ತೆ. ಸೊ ಇವಾಗ ನಾನು 2 ಸೆಕ್ಷನ್ ಆಗಿ ಮಾಡ್ಕೊಂಡಿದ್ದೀನಿ. ಇವಾಗ ಬ್ಲೋ ಡ್ರೈ ಮಾಡೋಣ. ಸೊ ಈಗ ನೀವೇ ನೋಡ್ತಿರ್ಬೋದು ಆಲ್ಮೋಸ್ಟ್ ನನ್ನ ಕೂದಲು ಡ್ರೈ ಆಗಿದೆ, ಸ್ವಲ್ಪ ಬೌನ್ಸಿಯಾಗಿ ಸಹ ಕಾಣಿಸ್ತಿದೆ. ಬಟ್ ನಾವಿನ್ನ ಸೆಟ್ ಮಾಡಬೇಕು ಕೂದಲನ್ನ. ಅದಕ್ಕಿಂತ ಮುಂಚೆ ನನ್ನ ಕೂದಲನ್ನ ಒಂದ್ಸತಿ ನೋಡಿ. ಸೊ ಈವನ್ ನೀವು ಸ್ಟ್ರೈಟ್ನರ್ ಸಹ ಯೂಸ್ ಮಾಡೋ ಒಂದು ಅಗತ್ಯ ಇರಲ್ಲ, ಸ್ಟ್ರೈಟಾಗಿ ಆಗೋಗಿದೆ. ನೀವಿಲ್ಲಿ ನೋಡ್ತಿದ್ದೀರಾ ಸ್ವಲ್ಪ ನನ್ನ ಕೂದಲು ಕರ್ಲ್ ಆಗಿದೆಲ್ಲ, ಅದನ್ನ ಈ ಒಂದು ಮೆಷಿನ್ನಲ್ಲೇ ಸ್ಟ್ರೈಟನ್ ಮಾಡ್ತೀನಿ. ನೋಡೋಣ ಅದು ಹೆಂಗಾಗತ್ತೆ ಅಂತ ಹೇಳಿ. ಸೊ ಎಸ್, ನಾನು ಈ ಕಡೆ ಸಹ ಏರ್ ಕಂಪ್ಲೀಟಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡಿ ಬೇಬಿನೆಸ್ ಎಲ್ಲ ಹೋಗಿ ಸ್ಟ್ರೈಟನ್ ಆಗಿದೆ ಕೂದಲು. ಸೊ ಈ ಥರ ಕಾಣಿಸ್ತಿದೆ, ತುಂಬಾ ಬೌನ್ಸಿಯಾಗಿ ಕಾಣಿಸ್ತಿದೆ ಮತ್ತು ತುಂಬ ಸಾಫ್ಟ್ ಅನ್ನಿಸ್ತಿದೆ ಕೂದಲು. ಮತ್ತು ವಾಲ್ಯೂಮ್ ಆಗಿ ಸಹ ಕಾಣಿಸ್ತಿದೆ. ಮೇಯ್ನಾಗಿ ನನಗೇನೆಂದರೆ ಇಲ್ಲಿ ಏನು ವಾಲ್ಯೂಮ್ ಕಾಣುತ್ತೆ ಅದು ಬೇಡ, ನನಗೆ ಇಲ್ಲಿ ಬೌನ್ಸಿಯಾಗಿ ಕಾಣಿಸ್ಬೇಕು. ಮತ್ತು ಈ ಸಲೂನ್ಗೆಲ್ಲ ಹೋದರೆ ಹೇರ್ ಕಟ್ ಮಾಡಿದ ನಂತರ ಒಂದು ಬ್ಲೋ ಡ್ರೈ ಮಾಡ್ತಾರೆ, ನನಗೆ ತುಂಬಾ ಇಷ್ಟ. ಒಂದು 2 ದಿನ ಆದ್ರೂ ತಲೆಗೆ ಸ್ನಾನ ಮಾಡೋಕ್ಕೆ ಮನಸ್ಸೇ ಬರಲ್ಲ. ಸೊ ಇವಾಗ ಈ ಒಂದು ಪಾರ್ಟಲ್ಲಿ ಆಲ್ಮೋಸ್ಟ್ ನಾನು ಜಾಸ್ತಿ ಅಷ್ಟೊಂದು ಹೇರ್ ಡ್ರೈ ಮಾಡಿಲ್ಲ, ಯಾಕೆಂದರೆ ಸ್ವಲ್ಪ ನಿಮಗೆ ಏನು ಹೇಳೋದು ವೆಟ್ಟಾಗಿದ್ರೇ ನಿಮಗೆ ಕರೆಕ್ಟಾಗಿ ನೀವೇನೇ ಮಾಡಿದ್ರು ಸ್ಟೈಲ್ ಮಾಡಿದ್ರು ಅದು ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಆದ್ದರಿಂದ ಇವಾಗ ಅದನ್ನು ಮಾಡಿ ನೋಡೋಣ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ರಸ್ತೆಯಲ್ಲಿ ಸಂತೈಸೋ ಅವಳಿ ಗಾಳಿ, ಸಾಗರದ ಬಾನಿನಲ್ಲಿ ಕಂಗೊಳಿಸೋ ಅವಳೆ ನೀಲಿ, ಸಮಯ ನಿಂತೋದೆ ಅವಳ ಅಂಗೈಯಲ್ಲಿ. ನಿಮಗೆ ಡಿಫ್ರೆನ್ಸ್
ಕಾಣಿಸ್ತಿದ್ಯಾ? ನಂದು ಕೂದಲು ಆಲ್ರೆಡಿ ನಾನು ಸ್ಮೂತ್ನಿಂಗ್ ಮಾಡಿರೋದ್ರಿಂದ ನನ್ನ ಏರ್ಸ್ ತುಂಬಾನೇ ಸ್ಟ್ರೈಟ್ ಆಗಿರುತ್ತೆ. ನಾನು ಜಾಸ್ತಿ ಏನೇ ಏರ್ ಕಟ್ ಮಾಡಿದ್ರು ಅಥವಾ ಏನಾದರೂ ಒಂದು ಸ್ಟೈಲ್ ಮಾಡಿದ್ರು ಅಷ್ಟೊಂದು ಕಾಣಲ್ಲ ನನಗೆ, ಯಾಕೆಂದರೆ ಹೇರ್ ಸ್ಟ್ರೈಟ್ನಿಂಗ್ ಮಾಡಿರೋದ್ರಿಂದ. ಬಟ್ ನೋಡಿ ನನ್ನ ಈ ಒಂದು ಕೂದಲುಗೂ ಸಹ ಆ ಸ್ಟೆಪ್ಸು ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ಇವಾಗ ನೋಡಿ ವಾಲ್ಯೂಮ್ ಆಗಿ ಇತ್ತು ಅಂತಂದರೆ, ಕೂದಲು ಇತ್ತು ಅಂತಂದರೆ ನಿಮ್ಮ ಫೇಸೇ ಬೇರೆ ಥರ ಕಾಣಿಸುತ್ತೆ. ಅಂದರೆ ತುಂಬಾ ಎನ್ಹ್ಯಾನ್ಸ್ ಮಾಡಿ ಕಾಣಿಸುತ್ತೆ ಮತ್ತು ತುಂಬ ಕ್ಲಾಸಿಯಾಗಿ ಕಾಣುತ್ತೆ. ಸೊ ನೋಡಿ, ಇಲ್ಲಿ ನೀವು ಹೇರ್ ಬ್ಲೋ ಡ್ರೈ ಮಾಡೋದ್ರಿಂದ ನಿಮಗೆ ಇನ್ನೂ ಚೆನ್ನಾಗಿ ನಿಮ್ಮ ಒಂದು ಫೇಸ್ ಲುಕ್ ಕಾಣುತ್ತೆ. ಸೊ ನಾನು ಜಾಸ್ತಿ ಇಲ್ಲೇ ಕಾನ್ಸಂಟ್ರೇಟ್ ಮಾಡೋದು. ಸೊ ಎಸ್ ಗೈಸ್, ಫೈನಲಿ ನಾನು ಬ್ಲೋ ಡ್ರೈ ಎಲ್ಲ ಮಾಡಿ ಸ್ವಲ್ಪ ಹೇರ್ ಸೆಟ್ ಮಾಡಿದ್ದೀನಿ. ನೀವೇ ನೋಡ್ತಿರ್ಬೋದು ನನ್ನ ಕೂದಲು ಎಷ್ಟು ವಾಲ್ಯೂಮ್ ಆಗಿ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿ. ಇಲ್ಲಿ ನೋಡಿ, ಈ ಕಡೆ ನನಗೆ ಬೌನ್ಸಿ ಬೇಕಿತ್ತು. ಸೊ ಪರ್ಫೆಕ್ಟಾಗಿ ನಿಜವಾಗ್ಲೂ ಹೇಳ್ತೀನಿ, ಸಲೂನ್ಗೆ ಹೋದರೆ ಯಾವ ಥರ ಒಂದು ಬ್ಲೋ ಡ್ರೈ ಆಗುತ್ತೋ ನಮ್ಮ ಕೂದಲು, ಅದಕ್ಕಿಂತ ಸಕ್ಕತ್ತಾಗಿ ಬ್ಲೋ ಡ್ರೈ ಆಗಿದೆ. ನೋಡಿ ಎಷ್ಟು ಬೌನ್ಸಿಯಾಗಿ ಕಾಣಿಸ್ತಿದೆ, ನೋಡ್ತಿರ್ಬೋದು. ಕಟ್ ಏನು ಮಾಡಿಸಿದ್ದೀನೋ ಸ್ವಲ್ಪ ಕಾಣಿಸ್ತಿದೆ. ಆ್ಯಂಡ್ ಕೂದಲು ಅಷ್ಟೇ ತುಂಬ ತುಂಬ ಸಾಫ್ಟಾಗಿ ಫೀಲ್ ಆಗ್ತಿದೆ. ಹೆಂಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಮತ್ತು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮುಂಚೆ ನನ್ನ ಕೂದಲು ಹೆಂಗಿತ್ತು ಮತ್ತು ಈಗ ಯಾವ ಥರ ಕಾಣಿಸ್ತಿದೆ, ನನಗೆ ಈ ಏರ್ ಸ್ಟೈಲ್ ಸೆಟ್ ಆಗಿದೆಯಾ ಅಂತ ಹೇಳಿ. ತುಂಬಾ ಚೆನ್ನಾಗಿ. ಆ್ಯಂಡ್ ಆಲ್ಸೋ ನೀವೇನಾದರೂ ಇಲ್ಲಿ ಫ್ರಂಟ್ ಬ್ಯಾಂಗ್ ಏನಾದರೂ ಮಾಡಿಸಿದ್ರೆ, ಅಂದರೆ ಫ್ರಂಟ್ ಕಟ್ ಏನಾದರೂ ಮಾಡಿಸಿ ನಂತರ ಈ ಬ್ಲೋ ಡ್ರೈನ ನೀವು ಯೂಸ್ ಮಾಡಿದ್ರೆ ಹೇಳ್ತೀನಿ, ರಿಯಲಿ ತುಂಬಾ ಸಖತ್ತಾಗಿ ಕಾಣಿಸುತ್ತೆ. ನಾನು ಸ್ಮೂತ್ನಿಂಗ್ ಮಾಡಿಸಿರೋದ್ರಿಂದ ನಾನು ಏನೇ ಬ್ಯಾಂಗ್ ಮಾಡಿಸಿದ್ರು, ಫ್ರಂಟ್ ಕಟ್ ಮಾಡಿಸಿದ್ರು ಕಾಣಿಸ್ತಿರ್ಲಿಲ್ಲ. ನೋಡಿ ನೀವು, ಅಂದರೆ ಇಷ್ಟುದ್ದಕ್ಕೆ ಇವಾಗ ಕೂದಲು ಬೆಳೆದ್ಬಿಟ್ಟಿದೆ, ಬ್ಯಾಂಗ್ ಮಾಡಿಸಿರೋದು ಸ್ವಲ್ಪನೂ ಕಾಣಿಸ್ತಿಲ್ಲ. ಬಟ್ ವಿದಿನ್ 2-3 ಡೇಸಲ್ಲಿ ನಾನು ಹೋಗಿ ಫಸ್ಟು ಹೇರ್ ಬ್ಯಾಂಗನ್ನು ಮಾಡಿಸ್ಕೊಂಡು ನಂತರ ನಾನು ಹೇರ್ ಸ್ಟೈಲ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ. ನನಗಂತೂ ಸೀರಿಯಸ್ಲಿ ಈ ಪ್ರಾಡಕ್ಟ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಸಹ ನಿಮ್ಮೆಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಎಸ್ಪೆಷಲಿ ಫಾರ್ ಕಾಲೇಜ್ ಗೋಯಿಂಗ್ ಗರ್ಲ್ಸ್. ದಿಸ್ ವಿಲ್ ಬಿ ದ ಬೆಸ್ಟ್ ಪ್ರಾಡಕ್ಟ್ ದಟ್ ಯು ಕ್ಯಾನ್ ಎವರ್ ಟ್ರೈ. ಮತ್ತು ನೀವೇನಾದರೂ ಒಂದು ಫಂಕ್ಷನ್ಸ್ಗೆಲ್ಲಾದರೂ ಹೋಗ್ತಾ ಇದ್ದೀರಾ, ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಡೇ ಅದು ಇದು ಅಂತ ಜಾಸ್ತಿ ಇವೆಂಟ್ಸ್ ಎಲ್ಲ ಬರ್ತಿರುತ್ತೆ, ನೀವು ಆಚೆ ಹೋಗಿ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದು ಅದೆಲ್ಲ ಯಾವುದೂ ಬೇಡವೇ ಬೇಡ. ಮನೇಲೇ ಇದ್ಕೊಂಡು ನೀವು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ನಿಮ್ಮ ಹೇರ್ ಸ್ಟೈಲನ್ನು ನೀವೇ ಸ್ವತಃ ಮಾಡ್ಕೋಬೋದು. ನಾನು ಸೀರಿಯಸ್ ಆಗಿ ಹೇಳ್ತೀನಿ, ನನಗೆ ಅಷ್ಟೊಂದು ಏನು ಹೇಳೋದು, ಈ ಪ್ರಾಡಕ್ಟನ್ನು ಯೂಸ್ ಮಾಡಿಕೊಂಡು ನನಗೆ ಈವನ್ ಹೆಂಗೆ ಅದನ್ನ ಇಟ್ಕೊಂಡು ಈ ವಾಲ್ಯೂಮ್ ತೊಗೊಂಬರೋದು ಅಂತ ಹೇಳಿ ನಂಗೆ ಐಡಿಯಾನೇ ಇರಲಿಲ್ಲ. ಬಟ್ ನನಗೆ ಯಾವ ಥರ ಬರುತ್ತೋ ನಾನು ಆ ಥರ ಇದನ್ನು ಮಾಡಿದೆ. ಬಟ್ ಇಟ್ ಹ್ಯಾಸ್ ಗಿವನ್ ಅ ಬೆಸ್ಟ್ ರಿಸಲ್ಟ್. ದ ಪ್ರಾಡಕ್ಟ್ ಹ್ಯಾಸ್ ಡನ್ ಇಟ್ಸ್ ಬೆಸ್ಟ್ ಜಸ್ಟಿಸ್ ಅಂತಲೇ ಹೇಳಬೇಕು. ತುಂಬಾ ಸಕ್ಕತ್ತಾಗಿತ್ತು. ಸೊ ಹೋಪ್ ನಿಮಗೆ ಈ ಒಂದು ಪ್ರಾಡಕ್ಟ್ ರಿವ್ಯೂ ಇಷ್ಟ ಆಗಿರ್ಬೋದು ಅಂತ ಹೇಳಿ ಭಾವಿಸ್ತೀನಿ. ಮತ್ತು ನನ್ನ ಒಂದು ಚಾನಲ್ ಇನ್ನು ರೀಚ್ ಅಷ್ಟೊಂದು ಆಗಿಲ್ಲ. ಸೊ ನಿಮ್ಮೆಲ್ಲರ ಸಪೋರ್ಟನ್ನು ನನಗೆ ಬೇಕು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ ಅನ್ಕೊತೀನಿ. ಮತ್ತು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಸ್ ಮಚ್ ಆಸ್ ಯು ಕ್ಯಾನ್. ಆ್ಯಂಡ್ ನಿಮ್ಗೇನಾದರೂ ಒಂದು ಟಾಪಿಕ್ ನಾನು ತೆಗೆದು ಮಾಡಬೇಕು ಅಥವಾ ಯಾವುದಾದ್ರೂ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಬೇಕು ಅಂತ ನೀವೇನಾದರೂ ಅಂದ್ಕೊಂಡ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಐ ವಿಲ್ ಟ್ರೈ ಟು ಮೇಕ್ ಸಚ್ ವೀಡಿಯೋಸ್ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್. ಬಾನಿನಲ್ಲಿ ಕಂಗೊಳಿಸೋ ಅವಳೇ ನೀಲಿ, ಸಮಯ ನಿಂತದೆ ಅವಳ ಅಂಗೈಯಲ್ಲಿ, ನಾನು ಶರಣಾದೆ ಅವಳ ಗುಂಗಿನಲ್ಲಿ. ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ಸೋತೆ ಹೋದೆ ನೀ ಮೊದಲ ಕೊನೆಯಾಸೆ ನನ್ನ ಎದೆಗೆ ಹಿಡಿಸೋ ಭಾಷೆ. ಅನುರಾಗದಲ್ಲಿ ಕೊನೆ ಬೀದಿಯಲ್ಲಿ ನನಗೂ ನಿನಗೂ ಮನೆ
ಹಾಡಿರುವೆ